ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮುನ್ನಾರ್ ಪ್ಯಾಕೇಜ್ ಟೂರಿಗೆ ಹೋಗ್ತಾ ಇದ್ದೀವಿ. ಸೊ ಕೆಲವೆಲ್ಲ ಪ್ಲೇಸಸ್ಗೆ ನಮ್ಮದು ಜೀಪ್ ಡ್ರೈವರ್ ಅಣ್ಣ ಮಣಿ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ್ ಇದ್ದಾರೆ. ನಾವು ಟೋಟಲ್ 6 ಮೆಂಬರ್ಸ್ ಬಂದದ್ದು. ಇದು ಜೀಪ್. ಬ್ಯಾಕ್ ಸೈಡ್ ಅಲ್ಲಿ ಹಾಯ್ ಹರ್ಷಿತಾ, ಹಾಯ್ ಮೇಘಾ, ಹಾಯ್ ಮಾಡಿ, ಸುರೇಶ್ ಹಾಯ್, ಸುಚಿತಪ್ಪ ಹಾಯ್, ಆದಿತ್ಯ ಹಾಯ್ ಮಾಡಿ, ಮತ್ತೆ ಮಣಿ ಅಣ್ಣ. ಸರ್ ನಾವು ಇಷ್ಟು ಜನ ಈಗ ಫಸ್ಟ್ ಹೋಗೋದು ಈಗ ನಾವು ಫಸ್ಟ್ ಹೋಗ್ತಾ ಇರುವ ಪ್ಲೇಸ್ 2nd ಮೈಲ್ ವ್ಯೂ ಪಾಯಿಂಟ್. ಸೊ ಹೇಗೆ ಉಂಟು ಎಂತೆಲ್ಲ ನೋಡೋಣ. ಇದು ಫಸ್ಟ್ ಒನ್ ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಇದೆ ನೋಡಿ ಯಾವ ತರ ಉಂಟಂತ. ಹಾಗೆ ಇವರು ನಮ್ಮದೊಂದು ಗ್ರೂಪ್ ಫೋಟೋ ತೆಗಿತಾರೆ ನೋಡ. ಎಲ್ಲ ಫೋಟೋ ಸೆಷನ್ ಆಗ್ತಾ ಉಂಟು. ನಮ್ಮದೆಲ್ಲ ಆಯ್ತು. ಇದೊಂದು ವ್ಯೂ ಪಾಯಿಂಟ್ ಅಷ್ಟೇ. ಕ್ಯೂಟ್. ನೀನು ನಿನ್ನಷ್ಟು ಕೆಲಸ ಈಗ ವ್ಯೂ ಪಾಯಿಂಟ್ ನೋಡಿ ಆಯ್ತು. ಈಗ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗ್ತಾ ಇದ್ದೇವೆ. ಅಮ್ಯೂಸ್ಮೆಂಟ್ ಪಾರ್ಕ್, ಅಡ್ವೆಂಚರ್ ಪಾರ್ಕ್ ಹೋಗ್ತಾ ಇದ್ದೇವೆ. ಈಗ ನಾವು ವಂಡರ್ಲೇಗೆ ಬಂದಿದ್ದೇವೆ. ಇಲ್ಲಿ 500 ಎಂಟ್ರಿ ಟಿಕೆಟ್ ಉಂಟು. 500 ಎಂಟ್ರಿ ಟಿಕೆಟ್ ಕೊಟ್ಟರೆ ನಮಗೆ ಜಿಪ್ ಲೈನ್ ಯಾವುದೋ 1-2 ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಬಟ್ 1000 ರೂಪೀಸ್ ಕೊಟ್ಟರೆ ಟೋಟಲ್ 35 ಗೇಮ್ಸ್ ಉಂಟು. ಅದು ಮಾಡ್ಬೋದು. ಈಗ ನಾವು ಬ್ಯಾಗಲ್ಲಿ ಇಲ್ಲಿ ಇಡುದ. ಈಗ ನಾವು ಜಿಪ್ ಲೈನ್ ಹೋಗ್ತಾ ಇದ್ದೇವೆ. ಇಲ್ಲಿ ಜಿಪ್ ಲೈನ್ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು. ಇದನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಜನರಿದ್ದಾರಲ್ಲ ಇವರು ಅಲ್ಲಾಡಿಸ್ತಾ ಇದಾರೆ. ಆಯ್ತು ಮಾರಾಯ. ಪ್ಯಾಂಟ್ ಇದ್ರೆ ತುಂಬಾ ಕಂಫರ್ಟೇಬಲ್. ಸೊ ನಾವು ಡ್ರೆಸ್ ಇಲ್ಲಿ ಚೇಂಜ್ ಮಾಡಿದ್ವಿ. ಇನ್ನು ನಾವು ಜಿಪ್ ಲೈನ್ಗೆ वापस ಹೋಗ್ತಾ ಇದ್ದೇವೆ. जाली है, जाली वाला नेट है. उधर पहुंचने के बाद दोनों हाथ छोड़ने, जाली पकड़ना है, नेट पकड़ना है दोनों हाथ. किधर? लास्ट में. ओके रेडी चल. थोड़ा ऊपर चढ़ो, थोड़ा ऊपर चढ़ो, ऊपर चढ़ो, ऊपर चढ़ो. दोनों हाथ से जाली पकड़ो. मिडिल में स्टक. सॉल्यूशन क्या? दोनों हाथ से पकड़ो, दोनों हाथ से पकड़ो, ऊपर चढ़ो. मेरा अच्छे से निप में रखो. ऊपर चढ़ो. मित का कार मित दिला. और चढ़ो, और चढ़ो. या काय मित दिला. ಈ ಸುಚಿತ ನಮ್ಮ ವಿಡಿಯೋ ತೆಗೆಲಿಲ್ಲ ಬಾ. ಸೈಡ್ ಎಲ್ಲ ಸೈಡ್ ಇದೆ. ಆದಿತ್ಯ ಬರ್ತಿದ್ದಾನೆ. ನಾವು 6 ಜನ ಸಹ ಜಿಪ್ ಲೈನ್ ಮಾಡಿ ಆಯ್ತು. ಇನ್ನು ನೆಕ್ಸ್ಟ್ ಎಂತ ಅಂತ ನೋಡ್ಬೇಕು. ಇದು ನನ್ನದು ಔಟ್ಫಿಟ್. ಮೇಘ ಎಕ್ಸ್ಪೀರಿಯನ್ಸ್ ಹೇಳು. ಇಲ್ಲ ಸ್ವಲ್ಪ ನಾನು ಬೇಜಾರಲ್ಲಿದ್ದೇನೆ. ಒಂದು ನಿಮಿಷ ನಿಲ್ಲ. ಸೂರಜ್ ಎಕ್ಸ್ಪೀರಿಯನ್ಸ್. ನೀನೊಟ್ಟಿಗೆ ಬಂದು ನೀನು ಹೆದರಿಸಿದೆ, ಅದಕ್ಕೆ ನಾ ಹೆದರಿದೆ. ಸುಚಿತ್ ನಡಗುತ್ತಾ ಇದ್ದಾಳೆಯ. ಸುಚಿತ್ ಎಕ್ಸ್ಪೀರಿಯನ್ಸ್. ಹೇಗೆ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ವೆರಿ ನೈಸ್. ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು. ನಿನ್ನಿಂದ ಸ್ವಲ್ಪ ಹೆದರಿಕೆ. ಗುಡ್. ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಹೇಗಿತ್ತು ಅರ್ಷಿತಾ? ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀವಿ. ಬೇಗ ಬೇಗ ಹೋಗ್ಬೇಕು. ಡೌನ್ ಡೌನ್.
ಇಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬಾಯಿ ಬಂದಿದೆ. ಬೇಗ ಹೇಗಿತ್ತು? ಸೋ ಫನ್. ಸುಜಿತಾ, ಸುರೇಶ್, ಹರ್ಷಿತಾ, ಲೈಟ್ ವೆಯ್ಟ್ ಮೇಲೆ ಹೋಗ್ತಿದ್ದಾಳೆ. ಎಂತಕ್ಕೆ ಸ್ಟಾಪ್? ಅವ ಹೇಳಿದ ಸ್ಟಾಪ್ ಇಲ್ಲ. ನಮ್ದು ಬಂಜಿ ಜಂಪಿಂಗ್ ಕೂಡ ಆಯ್ತು. ಈಗ ನೆಕ್ಸ್ಟ್ ಆಕ್ಟಿವಿಟಿ ಹೋಗುದೆ ಅಂತ ನಂಗೆ ಗೊತ್ತಿಲ್ಲ. ಬನ್ನಿ ನೋಡುವ. ಇದು ಇಷ್ಟೇ ಇಲ್ಯೂಷನ್. ಅದು ಇಲ್ಯೂಷನ್. ಪ್ರಗತಿ ನೀನು, ನಾ ಪ್ರಕೃತಿ. ನಾನು ಹೋಗ್ತೇನೆ ಮಾರೆ. ಸುಚಿತೆ ಅಂತ ವಾರೆ ಬರ್ತಿದ್ದಾನೆ. ಅಲ್ಲ, ಅದು ಬೆಂಡಾಗುವಾಗ ಇಲ್ಯೂಷನ್ ಆಗುದಷ್ಟೇ. ನಾವು ಅಲ್ಲಿ ಹೋಗಿದ್ವಲ್ಲ. ಪ್ರಕೃತಿ ಮೊಬೈಲ್ ನಾ ಕಣ್ಣು ಮುಚ್ಚಿದೇನಪ್ಪ. ಇಲ್ಯೂಷನ್ ಅಷ್ಟೇ. ಆ ತಲೆ ತಿರುಗ್ತದೆ. ಇಲ್ಲ ನೋಡಿ ಶೂಟಿಂಗ್ ಬಿಲ್ಬಾಣ. ರೆಡ್ ಬಿಲ್ಬಾಣ. ಓ ಲಕ್ ಮಸ್ತ್ ಉಂಟಲ್ಲ. ಎಲ್ಲಿ ಹೋಯ್ತು? ಹಾ ಬಿಡು. ಎಲ್ಲಿ ನೋಡಿ ಗೇಮ್ ಆಗ್ತಾ ಉಂಟು ಇವರಿಬ್ಬರದು. ಒಂದು ಇದಾಗ್ತಾ ಉಂಟು. ಸೇಮ್ ಎಲ್ಲರಿಗೆ ಲಿಮಿಟ್ 180. ಬುಲ್ಲಿ ರೈಡ್. ಕೊಂಬು ಹಿಡಿ ಪ್ರಕೃತಿ, ಗಟ್ಟಿ ಇರ್ಬೋದು. ಕೊಂಬು ಬೆಲ್ಟ್ ಆದಿತ್ಯ, ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಗುಡ್. ವರ್ತ್ ಇಟ್. We paid 1,000 rupees. ಅದು actually worth it was worth it. ಇದು ಫೇಕ್ ವಾಟರ್ ಫಾಲ್, ಆಕ್ಚುಲ್ ವಾಟರ್ ಫಾಲ್. Looks like fake one. ಅಲ್ಲಿ ಮೇಲೆ ನೀರು ಬಿಟ್ಟಾಗ ಉಂಟು. ಮೇಘ ಮತ್ತು ಆದಿತ್ಯ ರಾಕ್ ಕ್ಲೈಂಬಿಂಗ್ ಅಲ್ಲ, ನೆಟ್ ಕ್ಲೈಂಬಿಂಗ್. ಇದೆಂತದ್ದು ಇಷ್ಟು ಬ್ಲ್ಯಾಕ್? अब नीचे जाइए, ಸುಜಿತ್, ಸೂರಜ್ ಇಲ್ಲಿ ನೋಡಿ. ಹಾಯ್. ಎಂತ ಮಾಡ್ತಿದ್ದಾರೆ?
ಬ್ರೇಕ್ ಮಾಡು ಗಟ್ಟಿ ಮತ್ತೆ ನಾವು ಜೋಶ್ ಭಾಳ ಇತ್ತು ನಾವು ಪೆಡಲ್ ಹಾಕೊಂಡು ಹೋಗು ಅದೇ ಹೋಗ್ತಾರೆ ಅಲ್ಲಿ ಹೋಗೋಕೆ ಅಂತ ಬೀಳ್ತದ ಹೋಗೋ ಹಾಕೋ ತುಂಬಾ ಡೌನ್ ಇಂದ ಮೇಲೆ ತರ್ತಾರೆ. ಸೊ ಅದಕ್ಕಂತ ಜೀಪ್ ಅಂತ ಇಟ್ಟಿರ್ತಾರೆ ಸ್ಪೆಷಲಿ ನಮ್ಗೆ. ಸೊ ಇಡೀ ಜೀಪ್ ಅಲ್ಲಿ ಟಕ 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 ತಿರ್ಗಿಸ್ಕೊಂಡು ನಮ್ಮನ್ನು ತಂದು ಬಿಡ್ತಾರೆ. ಈಗ ಲಾಸ್ಟ್ ಒಂದುಂಟು ಸ್ಕೇರಿ ಹೌಸ್. ಹಾಯ್ 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 ಎಲ್ಲ ಹಾಯ್ ಮಾಡಿ ಸ್ಕೇರಿ ಮೂವಿ. ನಾವು ಸ್ಕೇರಿ ಹೌಸ್ ಹೋಗ್ತಾ ಇದ್ದೇವೆ ಈಗ. ಹಾಯ್ ಗೈಸ್. ಹಾಯ್ ಹರ್ಷಿತಾ, ಎಲ್ಲರಿಗೂ ಗೊತ್ತಿರ್ಬೋದು. ಈಗ ನಾವು 3D ಸ್ಕೇರಿ ಮೂವಿ ಮತ್ತೆ ಸ್ಕೇರಿ ಹೌಸ್ ಹೋಗಿ ಬಂದ್ವಿ. ಮತ್ತೆ ಹರ್ಷಿತಾ ಫಸ್ಟ್, ಅವ್ರು 4 ಜನ ಹಿಂದೆ. ಸೊ ತುಂಬ ಗಮ್ಮತ್ತಾಯಿತು, ಎಂಜಾಯ್ ಮಾಡಿ ಬಂದ್ವಿ. ಈಗ ಹೊರಗೆ ಬಂದ್ವಿ. ಈಗ ಮಧ್ಯಾಹ್ನ ಲಂಚ್ ಹೋಗ್ತಾ ಇದ್ದೇವೆ. ಆನಂತರ ಒಂದು 2 ಪ್ಲೇಸಿಗೆ ಹೋಗಿ ವಾಪಸ್ ಮನೆಗೆ ಹೋಗೋದು. ಲೇಟ್ ಆಯ್ತು ಇವತ್ತು ನಮಗೆ ತುಂಬ, ಯಾಕಂದರೆ ನಾವು ಇವತ್ತೇ ಟ್ರಾವೆಲ್ ಮಾಡಿದ್ದಲ್ಲ ಹಾಗೆ. We are going for lunch. Hope it will be good. Energy burst out. The game was worth it. ಟೈರ್ಡ್ ಫೇಸ್, ಅವನ ಟೆನ್ಷನ್. ಅವನ್ ಬೇಕಂತ ತಿಂಡಿದ್ದು. ನಾವು ಆರ್ಡರ್ ಮಾಡಿದ್ದು ಪನ್ನೀರ್ 65 2 ಆ್ಯಂಡ್ ಶೇಜ್ವಾನ್ ಫ್ರೈಡ್ ರೈಸ್ 2, ನೂಡಲ್ಸ್ 1 ಆ್ಯಂಡ್ ಅದು ವೆಜ್ ಬಿರಿಯಾನಿ. How does it taste like? ಆಲ್ಮೋಸ್ಟ್ ಮಿಕ್ಸ್ಚರ್ ಆಫ್ ಶುಗರ್. ಈಗ ನಮ್ದು ಲಂಚ್ ಆಯ್ತು. ಈಗ ನಾವು ಹೊರಡ್ತಾ ಇದ್ದೇವೆ ಸ್ಪೈಸ್ ಗಾರ್ಡನ್ಗೆ. ನಮ್ಮದ್ ಮಣಿ ಅಣ್ಣ ಕರ್ಕೊಂಡು ಹೋಗ್ತಾರೆ. ಚಾಕ್ಲೇಟ್ಸ್ ಎಲ್ಲ ಉಂಟಂತ. ನನ್ನ ಸಹಪಾಠಿ. ಹಾಯ್. ನಾನು ಸನ್ರೈಸ್ பார்த்துட்டு இதை பார்க்கணும் 3000 ஆகும். ಸನ್ರೈಸ್ ಪಾಕ ಕರ್ಕೊಂಡು ಹೋಗ್ತಾರೆ. ಬಸ್ ಕವರ್ ಮಾಡೋದೆಲ್ಲ. ಈಗ ನಾವು ಸ್ಪೈಸ್ ಗಾರ್ಡನ್, ಈಗ ನಾವು ಕೇರಳ ಫಾರ್ಮ್ ಸ್ಪೈಸ್ ಅಂಡ್ ಆಯುರ್ವೇದಿಕ್ ಸೂಪರ್ ಮಾರ್ಕೆಟ್ ಅಲ್ಲಿ ಇದ್ದೇವೆ. ಇಲ್ಲಿ 100 ರೂಪೀಸ್ ಚಾರ್ಜ್ ಉಂಟು ಹೋಗ್ಲಿಕ್ಕೆ. ಅವರು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಒಳಗೆ. ಪರ್ ಹೆಡ್ 100 ರೂಪೀಸ್ ಪ್ಲಸ್ ಒಂದು ಗೈಡನ್ ಕೂಡ ಕೊಡ್ತಾರೆ. ನಮ್ಗೆ ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ಕನ್ನಡ ಚೂಸ್ ಮಾಡಿದ್ವಿ. ನೋಡು ಅವ್ರು ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಮಗೆ ಬೇರೆ ಬೇರೆ ಆಯುರ್ವೇದ ಗಿಡಗಳ ಪರಿಚಯ ಮಾಡ್ತಾರೆ, ಹಾಗೆ ಅದರ ಮಹತ್ವ ಕೂಡ ಹೇಳ್ತಾರೆ. ಒಳಗೆ ವಿಡಿಯೋ ತೆಗಿಲಿಕ್ಕಿಲ್ಲ, ಆದ್ರಿಂದ ನಾನು ಎಂತ ಸಹ ವಿಡಿಯೋ ಶೂಟ್ ಮಾಡಲಿಲ್ಲ. ಮತ್ತು ಮಣಿಯಣ್ಣನ ಹತ್ರ ನಾವು ಮುನ್ನಾರ್ ಮೇನ್ ಸಿಟಿಗೆ ಬಿಡಲಿಕ್ಕೆ ಹೇಳಿದ್ವಿ, ಯಾಕಂದರೆ ನಮಗೆ ಎಂಥಾದ್ರು ತಿನ್ನಬೇಕಿತ್ತು ನೈಟ್ ಡಿನ್ನರ್. ಹಾಗೆಯೇ ಸ್ವಲ್ಪ ಮಾರ್ಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡುವ ಮುನ್ನಾರ್ ಸಿಟಿ ಅಂತ ಹೇಳಿ ನಾವು ಬಂದಿದ್ವಿ ಹೊರಗಡೆ. ಬಟ್ ನಮಗೆ ಫುಡ್ಡೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಎಂತ ಕೂಡ ನಮಗೆ ಸರಿ ಸೇರ್ತಿರಲಿಲ್ಲ. ಕೇರಳ ಚಿಪ್ಸ್ ಇನ್ ಕೇಸ್ ಅವ್ರು ಹೇಳಿದ್ರೆ ಎಂತಾದ್ರು ಇದು ಮಿಕ್ಸ್ ಇದ್ರೆ ಆಯಿಲ್ ನಾವೆಂತ ತಿನ್ನಲಿಕ್ಕೆ ಕೂಡ ಜಾಸ್ತಿ ಹೋಗಲಿಲ್ಲ. ಮತ್ತು ಇನ್ನೊಂದು ಮೇನ್ ಅಂತ ಹೇಳಿದರೆ ಮುನ್ನಾರ್ ಸಿಟಿ ನೈಟ್ 9 ಗಂಟೆಗೆ ಫುಲ್ ಕ್ಲೋಸ್ ಆಗ್ತದೆ. ಈವನ್ ನಮ್ಮ ಹೋಟೆಲ್ ರೂಮ್ ಕೂಡ 9 ಗಂಟೆ ನಂತರ ಮೇನ್ ಡೋರ್ ಓಪನೇ ಇಡೋದಿಲ್ಲ. ಅಷ್ಟು ಕೂಡ ಕೈಂಡ್ ಆಫ್ ಸ್ಟ್ರಿಕ್ಟ್ ಟೈಪ್ಸ್. ಈಗ ನಾವು ಮುನ್ನಾರ್ ಒಂದು ಸಣ್ಣ ರೌಂಡ್ ಎಲ್ಲ ಹಾಕಿ ಸ್ವಲ್ಪ ಮಾರ್ಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡಿ ಮನೆಗೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಈಗ ಫ್ರೆಶ್ ಆಗಿ ಆನಂತರ ಹೋಟೆಲ್ ಮೇಲೆ ಬಂದಿದ್ದೇವೆ. ಇಲ್ಲಿ ಒಂದು ರೂಫ್ ಟಾಪ್ ಉಂಟು. ಈಗ ನಾವೆಲ್ಲ ಇಲ್ಲಿ ಕುತ್ಕೊಂಡು ಊನು ಆಡುವ ಪ್ಲಾನ್. ಅವನು ಸ್ಟಾರ್ಟ್ ಮಾಡಿ ಪಾಡಿನಾ ಹಾಕಿದ್ಯಾನಾ? ನಾನು ಹಾಕಿದೆ ಒಳ್ಳೆ ಕಾಣ್ತಿಲ್ಲ ನನಗೆ. ಎಲ್ಲಿ ಉಂಟು ಸೂರಜ್?
ಎಂತಕ್ಕೆ ಡ್ರೆಸ್ಸಿಗೆ ಬಸಿದ್ದು ನೀನು? ರೂಫ್ ಟಾಪಲ್ಲಿ ಕೂತ್ಕೊಂಡ 5 ಮಿನಿಟ್ಸಲ್ಲೇ ನಮ್ಮನ್ನು ಕೆಳಗಿದ್ದು ಗಾರ್ಡ್ ಬಂದು ಓಡಿಸಿದ್ರು. ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ರೂಮ್ ಹೋಗಿ ಅಂತೇಳಿ. ಅಷ್ಟು ಕೂಡ ಸ್ಟ್ರಿಕ್ಟ್ ನಾನು ಹೇಳಿದಲ್ಲ. ಸೊ ಮತ್ತೆ ನಾವು ರೂಮಿಗೆ ಬಂದು ಊನ ಆಡಿ ಮತ್ತೆ ನಾವು ಮಲಗಲಿಕ್ಕೆ ಹೋದ್ವಿ.